ಸಭೆ ಎಲೆಕ್ಷನ್ MLA ಎಲೆಕ್ಷನ್ ಗೊತ್ತು ತಾನೇ ನಿಮಗೆ. ಆ MLA ಎಲೆಕ್ಷನ್ ಅಲ್ಲಿ ಬಿಜೆಪಿ ಪಕ್ಷದಿಂದ ನಿಂತ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಯವರು ನಮ್ಮ ನಂಗ್ಲಿಯಲ್ಲಿ ಮಾಜಿ MLA ಒಬ್ರು ಇದ್ರು, ನಂಗ್ಲಿ ಮುನಿಯಪ್ಪ ಅಂತ ಹೇಳ್ಬಿಟ್ಟು. ಆ ನಂಗ್ಲಿ ಮುನಿಯಪ್ಪ ಸರ್ ಅವರ ಒಂದು ಮೊಮ್ಮಗ. ಹಾಗಾಗಿ ಮೂಡಲಕರಿನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ ಪರಾಜಿತಗೊಂಡಿದ್ದ ಬಿಜೆಪಿ ಮುಖಂಡ ಸಿಗೇಲಿ ಸುಂದರ್ ತಾಲೂಕಿನ ನಂಗಳಿ ಶ್ರೀ ವರಸಿದ್ಧಿ ವಿನಾಯಕ ಪ್ರೌಢಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಜಾವಾಣಿ ದಿನಪತ್ರಿಕೆಗಳನ್ನು ಪ್ರಾಯೋಜಿತ ಮಾಡಿದರು. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ದೃಷ್ಟಿಯಿಂದ ಅನುಕೂಲವಾಗಲಿ ಎಂಬ ಕಾರಣದಿಂದ ಪ್ರತಿದಿನ 50 ಪತ್ರಿಕೆಗಳಂತೆ ಶೈಕ್ಷಣಿಕ ವರ್ಷಕ್ಕೆ ವೈಯಕ್ತಿಕ ಖರ್ಚಿನಿಂದ ಪ್ರಜಾವಾಣಿಯನ್ನು ವಿತರಣೆ ಮಾಡಿದರು. ನಂತರ ಮಾತನಾಡಿ, ಪ್ರಜಾವಾಣಿ ಪತ್ರಿಕೆ ಆರಂಭದಿಂದಲೂ ತನ್ನ ಮೌಲ್ಯಗಳನ್ನು ಕಾಪಾಡಿಕೊಂಡು ಬರುತ್ತಾ ಸಮಾಜದ ಕನ್ನಡಿಯಾಗಿ ಹಾಗೂ ಅಂಕುಡೊಂಕುಗಳನ್ನು ಎತ್ತಿ ಹಿಡಿಯುತ್ತಾ ಇಂದಿಗೂ ತನ್ನ ಗಟ್ಟಿತನವನ್ನು ಉಳಿಸಿಕೊಂಡು ಬರುತ್ತಿದೆ. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಸಾಮಾನ್ಯ ಜ್ಞಾನ ಮುಂತಾದ ವಿಚಾರಗಳು ಪ್ರಗತವಾಗುತ್ತಿದೆ. ಹೀಗಾಗಿ ಎಲ್ಲರೂ ಪ್ರಜಾವಾಣಿಯನ್ನು ಓದುವುದನ್ನು ರೂಢಿಸಿಕೊಳ್ಳಬೇಕೆಂದು ಹೇಳಿದರು. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ದೃಷ್ಟಿಕೋನದಿಂದ ಎಲ್ಲ 6 ವಿಷಯಗಳ ಪಠ್ಯಗಳ ಪ್ರಶ್ನೋತ್ತರ ಮಾಲೆ ಪ್ರಕಟವಾಗುತ್ತಿದ್ದು, ವಿದ್ಯಾರ್ಥಿಗಳು ಪತ್ರಿಕೆಯಲ್ಲಿ ಬರುವ ಮಾಹಿತಿಯನ್ನು ಓದಿ ಒಂದು ಕಡೆ ಸಂಗ್ರಹ ಮಾಡಿಟ್ಟುಕೊಂಡು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರಬೇಕೆಂದು ಹೇಳಿದರು. ಇತ್ತೀಚಿನ ಸ್ಪರ್ಧಾ ಪ್ರಪಂಚದಲ್ಲಿ ಪತ್ರಿಕೆಗಳು ಹೆಚ್ಚು ಮಹತ್ವವಾದ ಪಾತ್ರವನ್ನು ವಹಿಸುತ್ತಿದೆ. ಮುಖ್ಯವಾಗಿ ಪ್ರಜಾವಾಣಿಯಲ್ಲಿ ಬರುವ ಸಂಪಾದಕೀಯ ಲೇಖನಗಳು, ಪ್ರಚಲಿತ ಘಟನೆಗಳು, ದೈನಂದಿನ ಆರ್ಥಿಕತೆ, ದಿನನಿತ್ಯದ ವಿದ್ಯಮಾನಗಳು ಚೆನ್ನಾಗಿ ಮೂಡಿಬರುತ್ತಿದ್ದು, ಎಲ್ಲ ವಿದ್ಯಾರ್ಥಿಗಳು ಕೇವಲ ಪರೀಕ್ಷೆಯ ದೃಷ್ಟಿಯಿಂದ ಮಾತ್ರ ಓದದೆ ಮುಂದಿನ ಸ್ಪರ್ಧಾ ಪರೀಕ್ಷೆಗಳಿಗೆ ಈಗಿನಿಂದಲೇ ತಯಾರಾಗಿ ಎಂದು ತಿಳಿಸಿದರು. ಶಾಲೆಯ ನಿರ್ದೇಶಕ ಜಿ ಬಾಲಾಜಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾದ ವಿಚಾರಗಳನ್ನು ತುಂಬುವುದರಲ್ಲಿ ಪ್ರಜಾವಾಣಿ ಮೊದಲಿನಿಂದಲೂ ತನ್ನ ಮೌಲ್ಯವನ್ನು ಉಳಿಸಿಕೊಂಡು ಬರುತ್ತಿದೆ. ಇತ್ತೀಚಿನ ಯುಗದಲ್ಲಿ ಪರೀಕ್ಷೆಗಳಿಗೆ ಸಾಮಾನ್ಯ ಜ್ಞಾನ ಪಡೆಯಲು ಪ್ರಜಾವಾಣಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತಿದೆ. ಹೀಗಾಗಿ ವಿದ್ಯಾರ್ಥಿಗಳು ಪ್ರತಿದಿನ ಪತ್ರಿಕೆಗಳನ್ನು ಓದಿ ವಿಚಾರಗಳನ್ನು ತಿಳಿಯಬೇಕು ಎಂದು ಹೇಳಿದರು. ಶಾಲೆಯ ಉಪಾಧ್ಯಕ್ಷ ರಘುರಾಮ್ ರೆಡ್ಡಿ, ನಿರ್ದೇಶಕರಾದ ಜಿ ಬಾಲಾಜಿ, ಜಗನ್ನಾಥ್, ಲಕ್ಷ್ಮಯ್ಯ, ದೈಹಿಕ ಶಿಕ್ಷಣ ಶಿಕ್ಷಕ ಪಿ ರಾಮಚಂದ್ರಪ್ಪ, ಶಾರದಮ್ಮ, ವಿಶ್ವನಾಥ್ ರೆಡ್ಡಿ, ಸುರೇಶ್ ರಾಜು, ಪ್ರಕಾಶ್ ರೆಡ್ಡಿ, ಗಿರಿ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇವರು ಇಲ್ಲೇನು ಗೊತ್ತಾ, ಎಲೆಕ್ಷನ್ ಅಲ್ಲಿ ಸೋತರು ಕೂಡ ಎಷ್ಟೋ ಜನ ಏನ್ ಮಾಡ್ತಾರೆ ಗೊತ್ತಾ, ಸೋತ ತಕ್ಷಣ ಕೆಲವರು ಮಾಯ ಆಗ್ಬಿಡ್ತಾರೆ. ಬರೀ ಇನ್ನು 5 ವರ್ಷ ಆದ್ಮೇಲೆ ಇಲ್ಲಿ ಬರ್ತಕ್ಕಂಥದ್ದು. ಆದರೆ ನಮ್ಮ ಶ್ರೀಗಳ್ಳಿ ಸುಂದರ್ ಸರ್ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಬಹುಶಃ ನೀವು ಭವಿಷ್ಯದ ಪ್ರಜೆಗಳು ನೀವು ಅಲ್ವಾ, ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಒಂದು ಬಹುಶಃ ನಿಮ್ಮ ಸೋಷಿಯಲ್ ಸೈನ್ಸ್ ಅಲ್ಲಿ ಬಂದಿರ್ಬೋದು ಅಂತ ಅನ್ಸುತ್ತೆ. ಹಾಗಾಗಿ ಭವಿಷ್ಯದ ಪ್ರಜೆಗಳು, ಈ ಭವಿಷ್ಯದ ಪ್ರಜೆಗಳಾಗಿರ್ತಕ್ಕಂಥ ನೀವು ಸಮಾಜವನ್ನು ಉನ್ನತ ಮಾದರಿಯಲ್ಲಿ ತೀಡಬೇಕಂದ್ರೆ ನೀವು ಇವಾಗಿಂದ ಒಂಥರ ಒಂದು ನಾಲೆಜ್ ಬೆಳೆಸ್ಕೋಬೇಕು, ಜ್ಞಾನವನ್ನು ಬೆಳೆಸ್ಕೋಬೇಕಾಗುತ್ತೆ. ಹಾಗಾಗಿ ನಿಮಗೆ ನಾಲೆಜ್ ಬೇಕು ಅಂತ ಅದ್ರ ಜೊತೆಗೆ ಮೋಸ್ಟ್ಲಿ ನೀವೆಲ್ಲ ಕೂಡ 10th ಮಕ್ಕಳು ಅಂತ ಅನ್ಸುತ್ತೆ. SSLC ಅಲ್ಲಮ್ಮ, ಎಲ್ಲರೂ 8th 9th 10th ಎಲ್ಲ ಹೈಸ್ಕೂಲ್ ಮಕ್ಕಳಿಗೆ ಒಂದು ಅನುಕೂಲ ಆಗಲಿ ಅಂತ. ಅದ್ರ ಜೊತೆಗೆ ಅತಿ ಮುಖ್ಯವಾಗಿ ಈ 10th ಮಕ್ಕಳಿಗೆ ನಮ್ಮ ಪ್ರಜಾವಾಣಿ ಪೇಪರಲ್ಲಿ ನಿಮ್ಮ 5 ಸಬ್ಜೆಕ್ಟ್ ಇದೆ, 6 ಸಬ್ಜೆಕ್ಟ್ ಇದೆ ಅಂತ ಅನ್ಸುತ್ತೆ. ಹಿಂದಿ ಸಬ್ಜೆಕ್ಟ್ ಒಂದು ಬಿಟ್ಟು ಉಳಿದಿರ್ತಕ್ಕಂಥ ಕನ್ನಡ, ಇಂಗ್ಲೀಷು, ಮ್ಯಾಥ್ಸು, ಸೋಷಿಯಲ್ ಸೈನ್ಸ್ ಎಲ್ಲ ಕೂಡ ನಿಮಗೆ ಕ್ವಶನ್ ಆನ್ಸರ್ ಸಮೇತ ಬಂದಿರುತ್ತೆ. ಆ ಕ್ವಶನ್ಸ್ ಆನ್ಸರ್ ಸಮೇತ ಬಂದಿರತಕ್ಕಂಥ ಕಾರಣಕ್ಕಾಗಿ ನೀವು ಒಂದು ಕಡೆ ಕ್ಲಾಸಲ್ಲಿ ಮಾಸ್ಟರ್ ಮಾಡ್ತಕ್ಕಂಥ ಒಂದು ಪಾಠವನ್ನ, ನೋಟ್ಸ್ ಅನ್ನ, ಟೆಕ್ಸ್ಟ್ ಬುಕ್ ಅನ್ನ, ಅದ್ರ ಜೊತೆಗೆ ನೀವು ಪೇಪರ್ ಅಲ್ಲಿ ಬರ್ತಕ್ಕಂಥ ಒಂದು ಆನ್ಸರ್ ಕೂಡ ನೀವು ರೆಫರ್ ಮಾಡಿದೀರ ಅಂತಂದ್ರೆ ನೀವು ಔಟ್ ಆಫ್ ಔಟ್ ತೆಗಿಬಹುದು 100%. ಮತ್ತು ಶ್ರೀ ವರಸಿದ್ಧಿ ವಿನಾಯಕ ಪ್ರೌಢಶಾಲೆಯ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ. ಅಂದರೆ 8ನೇ ತರಗತಿಯಿಂದ 10ನೇ ತರಗತಿವರೆಗೂ ಇದೇ ಕ್ಯಾಂಪಸ್ಸಲ್ಲಿ ಓದಿ, ಆಗ ನಮಗೆ ಕ್ಲಾಸು ಲೀಡರು, ಫೀಲ್ಡ್ ಲೀಡರ್ ಅಂತ ಇರ್ತಾಯಿತ್ತು. ನಮ್ಗೆ SVJ ಮಾಸ್ಟರ್ ಇದ್ದರು ಅವಾಗ ಸ್ಪೋರ್ಟ್ಸ್ ಇದರಲ್ಲಿ. ನನ್ನನ್ನು ಕ್ಲಾಸ್ ಲೀಡರು ಪ್ಲಸ್ ಫೀಲ್ಡ್ ಲೀಡರ್ ಎರಡೂ ಮಾಡಿದ್ದು. ಅದಾಗೋದಿಲ್ಲ, ಆದರೂ ನಾನು ಮಾಡಿದ್ರು ಅವಾಗ. ಈ ಒಂದು ಗೋಲ್ಡನ್ ಪೀರಿಯಡ್ ನಿಮಗೆ ಹೈಸ್ಕೂಲ್ ಅನ್ನೋದು. ನಮ್ಮ ಶ್ರೀ ವರಸಿದ್ಧಿ ವಿನಾಯಕ ಪ್ರೌಢಶಾಲೆಯ ಏನಿವತ್ತು ನಮ್ಮ SSLC ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಪ್ರಜಾವಾಣಿ ವರದಿಗಾರರಾದಂಥ ತ್ಯಾಗರಾಜಣ್ಣವ್ರ ಮುಖಾಂತರ ಇವತ್ತು ನಿಮಗೆ SSLCನಲ್ಲಿ ಮುಂದೆ ಎಕ್ಸಾಮ್ ಬರೀಬೇಕಾದ್ರೆ ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಸೋಷಿಯಾಲಜಿ ಇರ್ಬೋದು, ಹಿಂದಿ ಒಂದು ಹೊರತುಪಡಿಸಿ ಮತ್ತು 5 ಸಬ್ಜೆಕ್ಟ್ಗಳು ಕೂಡ ನಿಮಗೆ ನೆಕ್ಸ್ಟ್ ನೀವು ಎಕ್ಸಾಮ್ ಬರೀಬೇಕಾದ್ರೆ, SSLC ಎಕ್ಸಾಮ್ ಬರಬೇಕಾದ್ರೆ ಏನು ಇವಾಗ ನಿಮಗೆ ಕಾಮನ್ ಆಗಿ ಸಿಲೆಬಸ್ ಏನಿರುತ್ತೋ, ಸ್ಕೂಲಲ್ಲಿ ಹೇಳ್ಕೊಡೋ ಸಿಲೆಬಸ್ ಏನಿರುತ್ತೋ
ಅದ್ರ ಜೊತೆಗೆ ಇದು ಕೂಡ ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ ಒಳ್ಳೆ ಮಾರ್ಕ್ಸ್ ತೆಗಿಯೋದಕ್ಕೆ ನಿಮಗೆ ಈಸಿ ಆಗಲಿ ಅಂತ ಒಂದು 4 ತಿಂಗಳಿಂದ ನಮ್ಮ ತ್ಯಾಗರಾಜಣ್ಣವ್ರು ನನಗೆ ಹೇಳಿದ್ರು, ಈ ಥರ ನಮ್ಮ ನಂಗ್ಲಿ ಶಾಲೆಯಲ್ಲಿ ಈ ಥರ ನಮ್ಮ SSLC ಮಕ್ಕಳಿಗೆ ಅವ್ರಿಗೆ ಅನುಕೂಲ ಆಗಬೇಕಂತ ಒಂದು ಏನು ಪ್ರಜಾವಾಣಿ ಒಂದು ಇದರಲ್ಲಿ ಬರ್ತಾಯಿದೆ, ನಿಮಗೋಸ್ಕರ ಒಂದು ವಿದ್ಯಾರ್ಥಿ ಸಂಚಿಕೆ ಬರ್ತಾಯಿದೆ. ಅದನ್ನು ನಮ್ಮ ಸಿದ್ಧಿ ವರಸಿದ್ಧಿ ವಿನಾಯಕ ಶಾಲೆಯವರಿಗೆ ಮಕ್ಕಳಿಗೆ SSLC ಮಕ್ಕಳು ಕೊಡಬೇಕಂತ ಹೇಳಿದರು. ನಾನು ಆಯ್ತಣ್ಣ, ಯಾಕಂದರೆ ನಾವು ಮೊದಲನೇದಾಗಿ ನಾವು ಕೊಡಬೇಕಾಗಿರೋದು ನಾವು ಶಿಕ್ಷಣ ಕೊಡಬೇಕು. ಶಿಕ್ಷಣ ಕೊಟ್ಟಾಗ ಅವರ ಒಂದು ಜೀವನವನ್ನು ಅವರೇ ರೂಪಿಸ್ಕೊತಾರೆ. ನನ್ನ ಹೆಸರು ಬಂದುಬಿಟ್ಟು ಹೇಮಲತಾ ಅಂತ. ನಾನು ಶ್ರೀ ವರಸಿದ್ಧಿ ವಿನಾಯಕ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಸರ್ ಹೆಸರು ಸುಂದರ್ ಸರ್ ಅಂತ. ಅವರು ನಮ್ಮ ಶಿಕ್ಷಣಕ್ಕೆ ಅನುವು ಮಾಡಿಕೊಡೋದಕ್ಕಾಗಿ ನಮಗೆ ಪ್ರಜಾವಾಣಿ ಎಂಬ ಪತ್ರಿಕೆಯನ್ನು ಕೊಟ್ಟು ಅದರಲ್ಲಿ ನಮಗೆ ಹಿಂದಿಯನ್ನು ಹೊರತುಪಡಿಸಿ ಉಳಿದ 5 ಸಬ್ಜೆಕ್ಟ್ಸ್ಗೆ ಇರುವಂತಹ ಪ್ರಶ್ನೋತ್ತರಗಳನ್ನು ನ್ಯೂಸ್ ಪೇಪರಲ್ಲಿ ಬರುವಂಥ ಥರ ಮಾಡಿದ್ದಾರೆ. ನಾವು ಓದ್ಕೊಂಡ್ರೆ ಇದು ನಮಗೆ ಎಕ್ಸಾಮ್ಗೆ ಉಪಯೋಗ ಆಗುತ್ತೆ ಅಂತ ನಮ್ಮ ಸ್ಕೂಲ್ಗೆ ಇದು ಕೊಟ್ಟಿದ್ದಾರೆ ಸರು. ಅದಕ್ಕಾಗಿ ಸರ್ಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ಮಕ್ಕಳ ಎಲ್ಲರ ಪರವಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ನನ್ನ ಹೆಸರು ಸಂಧ್ಯಾ ಅಂತೇಳಿ, ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದೀನಿ. ನಮಗೆ ಸುಂದರ್ ಸರ್ ಅಂತ ಹೇಳಿ ಇವ್ರ ಹೆಸರು. ನಮ್ಮ ಶಾಲೆಗೆ ಪ್ರಜಾವಾಣಿ ಎಂಬ ಪೇಪರನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಶಿಕ್ಷಣದಲ್ಲಿ ಚೆನ್ನಾಗಿ ಓದಬೇಕು ಅಂತೇಳಿ ಭಾವಿಸುತ್ತಿದ್ದಾರೆ. ನಾವು ಎಲ್ಲರೂ ಚೆನ್ನಾಗಿ ಓದ್ತೀವಿ. ವಿನಾಯಕ ಪ್ರೌಢಶಾಲೆ ನಂಗ್ಲಿ ನಮ್ಮ ಶಾಲೆಗೆ ಪ್ರಜಾವಾಣಿ ಪೇಪರನ್ನು ಸರಬರಾಜು ಮಾಡಿರುವಂತಹ ಸುಂದರ್ಲಾಲ್ ಸರ್ ಅವರಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮ್ಮ ಶಾಲಾ ಮಕ್ಕಳಿಗೆ ಈ ಒಂದು ಪತ್ರಿಕೆಯಿಂದ ತುಂಬ ಸಹಾಯ ಆಗುತ್ತೆ. ಯಾಕಂತಂದರೆ ಎಲ್ಲ 5 ಸಬ್ಜೆಕ್ಟೂ ವಿದ್ಯಾರ್ಥಿಗಳು ಅದನ್ನು ಓದಿ ಹೆಚ್ಚಿನ ಅಂಕಗಳನ್ನು ಗಳಿಸೋದಕ್ಕೆ ಅನುವು ಮಾಡಿಕೊಟ್ಟಂತಹ ಸುಂದರ್ ಸರ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.